ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೇರಳ ಎನ್ಜಿಒ ಸಂಘದ 45ನೇ ರಾಜ್ಯ ಸಮ್ಮೇಳನ ಬಿಎಂಎಸ್ ಅಖಿಲ ಭಾರತ ಅಧ್ಯಕ್ಷ ಹಿರಣ್ಮಯ್ ಪಾಂಡ್ಯರವರಿಂದ ಉದ್ಘಾಟನೆ. ಇಎಸ್ಐ ಇಪಿಎಫ್ ಪೆನ್ಷನ್ ವರ್ಧಿಸಬೇಕು, ಬಿಎಂಎಸ್ ಅಖಿಲ ಭಾರತ ಅಧ್ಯಕ್ಷ ಹಿರಣ್ಮಯ್ ಪಾಂಡ್ಯ. ಸಂಸದ ರಾಜಮೋಹನ್ ಉನ್ನಿತಾನ್ ರವರಿಂದ ತ್ರಿಕರಿಪುರ ವಿಧಾನಸಭಾ ಮಂಡಲದ ಕರಾವಳಿ ಪಂಚಾಯತ್ಗೆ ಭೇಟಿ, ಮತದಾರರಿಗೆ ಧನ್ಯವಾದ ಸಮರ್ಪಿಸಿದ ಉನ್ನಿತಾನ್. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಕಾಲಿಟ್ಟಿದೆ. 140ನೇ ದಿನಕ್ಕೆ ಸಂಬಂಧಪಟ್ಟವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಧರ್ಮದೈವ ತುಳು ಸಿನಿಮಾ ಕಾವೇರಿ ಸಿನಿಮಾಸ್ ಕರ್ಮತೋಡಿಯಲ್ಲಿ ಬಿಡುಗಡೆ. ವಾರ್ತೆಗಳು ವಿವರವಾಗಿ. ಕೇರಳ ಎನ್ಜಿಒ ಸಂಘದ 45ನೇ ರಾಜ್ಯ ಸಮ್ಮೇಳನಕ್ಕೆ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ಚಾಲನೆ ದೊರಕಿತು. ಬಿಎಂಎಸ್ ಅಖಿಲ ಭಾರತ ಅಧ್ಯಕ್ಷ ಹಿರಣ್ಮಯ್ ಪಾಂಡ್ಯ ಉದ್ಘಾಟಿಸಿದರು. ಕೇರಳ ಎನ್ಜಿಒ ಸಂಘದ 45ನೇ ರಾಜ್ಯ ಸಮ್ಮೇಳನಕ್ಕೆ ಕಾಸರಗೋಡು ಮುನ್ಸಿಪಲ್ ಟೌನ್ ಹಾಲ್ನ ಸ್ವರ್ಗೀಯ ಗೋಪಾಲ ಚೆಟ್ಟಿಯರ್ ನಗರ್ನಲ್ಲಿ ಚಾಲನೆ ದೊರಕಿತು. ಬಿಎಂಎಸ್ ಅಖಿಲ ಭಾರತ ಅಧ್ಯಕ್ಷ ಹಿರಣ್ಮಯ್ ಪಾಂಡ್ಯ ಉದ್ಘಾಟಿಸಿದರು. ವಸುಧೈವ ಕುಟುಂಬಂ was given the theme that is one earth, one family and one future. With that intention we are working at each and every corner, every part of the country. We will also go, and you know that as strong as we are united, as weak as we are divided. So जितना हम लोग हट जाएंगे, बढ़ते जाएंगे, उतना weak होते जाएंगे. But I am delighted after noticing this such a huge our brothers and sisters have gathered here in the form of this conference. I am that sure that the furthermore conference, whenever it will take place, maybe the other part will be the more crowded than these crowded. So that shows the united how we are, and united we make the progress, will definitely double and fasten the progress wherever we are. ರಾಜ್ಯಾಧ್ಯಕ್ಷ ಟಿಎನ್ ರಮೇಶ್ ಅಧ್ಯಕ್ಷತೆ ವಹಿಸಿದ್ದರು. ಬಿಎಂಎಸ್ ದಕ್ಷಿಣ ಕ್ಷೇತ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಎಂವಿ ರಾಜೀವನ್ ಮುಖ್ಯ ಭಾಷಣ ಮಾಡಿದರು. ಸ್ವಾಗತ ಸಂಘದ ಚೇರ್ಮನ್ ಶಶಿಧರ ಐಎಸ್ ಉಪಸ್ಥಿತರಿದ್ದರು. ಎ ಪ್ರಕಾಶ್ ಸ್ವಾಗತಿಸಿ ಪಿ ಪೀತಾಂಬರನ್ ಧನ್ಯವಾದವಿತ್ತರು. ನಂತರ ಬೀಳ್ಕೊಡುಗೆ, ಅಭಿನಂದನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಸಮ್ಮೇಳನ, ಸಾರ್ವಜನಿಕ ಸಮ್ಮೇಳನ ಮುಂತಾದವುಗಳು ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಎಸ್ಐ ಇಪಿಎಫ್ ಪೆನ್ಷನ್ ವರ್ಧಿಸಬೇಕು. ಕೇರಳ ಎನ್ಜಿಒ ಸಂಘದ 45ನೇ ರಾಜ್ಯ ಸಮ್ಮೇಳನದ ಉದ್ಘಾಟನಾ ಸಮ್ಮೇಳನದ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಎಂಎಸ್ ಅಖಿಲ ಭಾರತ ಅಧ್ಯಕ್ಷ ಹಿರಣ್ಮಯ್ ಪಾಂಡ್ಯ. The two important codes, one is wages code and social security code. We welcome these two codes. So they are good for all the workers community. Now we have asked for the coverage of the workers. That limit has to be enhanced. That wage ceiling limit, which is EPFO is having 15,000 and ESIC having 21,000, we have asked to make it double the one also. While having the previous government having the subcommittee to this EPFO for the coverage also, where I have taken up this limit to the 45,000, which is also not acceptable, but this is way also we have to go further for this in any case, so that rest of the workers can be covered, can be brought into the benefits of this Act 1952 of PF. So Provident Fund can be assured to these people too also. Same way ESIs, that limit has to be say, and the benefit of this ESIC, which is now been little bit improved rather than the previous one. So those benefits can be extended to the workers group which are right now deprived of. So numbers of those workers are to be made less so that coverage can be more even also. ಕಾಸರಗೋಡು ಪಾರ್ಲಿಮೆಂಟ್ ಮಂಡಲದಲ್ಲಿ 2ನೇ ಬಾರಿಯೂ ಬಹುಮತದಿಂದ ಆಯ್ಕೆಯಾದ ಸಂಸದ ರಾಜಮೋಹನ್ ಉನ್ನಿತಾನ್ ತ್ರಿಕರಿಪುರ ವಿಧಾನಸಭಾ ಮಂಡಲದಲ್ಲಿ ಕರಾವಳಿ ಪಂಚಾಯತ್ನ ಮತದಾರರಿಗೆ ಧನ್ಯವಾದ ಹೇಳಲು ಆಗಮಿಸಿದರು. ಬೆಳಗ್ಗೆ ವಲಯಪರಂ ಪಂಚಾಯತ್ನ ಮಾವಿಲ ಕಡುಪುರದಿಂದ ಆರಂಭಿಸಿದ ಪರ್ಯಟನೆ ಸಾಯಂಕಾಲ ಪಡನ ಎಡಚಕೈಯಲ್ಲಿ ಸಮಾಪನಗೊಂಡಿತು. ಕಾಸರಗೋಡು ಪಾರ್ಲಿಮೆಂಟ್ ಮಂಡಲದಲ್ಲಿ 2ನೇ ಬಾರಿಯೂ ಬಹುಮತದಿಂದ ಆಯ್ಕೆಯಾದ ಸಂಸದ ರಾಜಮೋಹನ್ ಉನ್ನಿತಾನ್ ತ್ರಿಕರಿಪುರ ವಿಧಾನಸಭಾ ಮಂಡಲದಲ್ಲಿ ಕರಾವಳಿ ಪಂಚಾಯತ್ನ ಮತದಾರರಿಗೆ ಧನ್ಯವಾದ ಹೇಳಲು ಆಗಮಿಸಿದರು. ಬೆಳಗ್ಗೆ ವಲಯಪರಂ ಪಂಚಾಯತ್ನ ಮಾವಿಲ ಕಡಪುರದಿಂದ ಆರಂಭಿಸಿದ ಪರ್ಯಟನೆ ಸಾಯಂಕಾಲ ಪಡನ ಎಡಚಕ್ಕಾಯಿಯಲ್ಲಿ ಸಮಾಪನಗೊಂಡಿತು.
ವಲಯಪರಂ, ತ್ರಿಕರಿಪುರ, ಪಡನ್ನ ಮುಂತಾದ ಪಂಚಾಯತ್ಗಳಲ್ಲಿ 20ಕ್ಕೂ ಅಧಿಕ ಕೇಂದ್ರಗಳಲ್ಲಿ ಮತದಾರರನ್ನು ನೇರವಾಗಿ ಕಂಡು ಧನ್ಯವಾದ ತಿಳಿಸಿದ ಸಂಸದ ರಾಜಮೋಹನ್ ಉಣ್ಣಿತಾನ್ ಅವರಿಗೆ ವಿವಿಧ ಸ್ಥಳಗಳಲ್ಲಿ ಸ್ವಾಗತ ನೀಡಲಾಯಿತು. ಇದರೊಂದಿಗೆ ತ್ರಿಕರಿಪುರ ನಿಯೋಜಕ ಮಂಡಲದ ಎಲ್ಲಾ ಪಂಚಾಯತ್ಗಳಲ್ಲಿಯೂ ಪರ್ಯಟನೆ ನಡೆಸಿದರು. ಯುಡಿಎಫ್ ಮುಖಂಡರಾದ ಪಿಕೆ ಫೈಜಲ್, ಅಡ್ವೊಕೇಟ್ ಕೆಕೆ ರಾಜೇಂದ್ರನ್, ಎಂಪಿ ಜೋಸೆಫ್, ಎಜಿಸಿ ಬಶೀರ್, ಪಿ ಕುಂಜಿಕಣ್ಣನ್, ಕೆಪಿ ಪ್ರಕಾಶನ್, ಕೆವಿ ವಿಜಯನ್, ಎಂ ರಾಜೇಶ್ ಬಾಬು, ವಿವಿ ಅಬ್ದುಲ್ಲಾ ಹಾಜಿ, ವಿಕೆ ಬಾವ, ಟಿಪಿ ಅಹಮದ್ ಹಾಜಿ, ಪಿಕೆಎಂ ಕುಟಿ ಮುಂತಾದವರು ವಿವಿಧ ಕೇಂದ್ರಗಳಲ್ಲಿ ಸಂಸದರೊಂದಿಗೆ ಉಪಸ್ಥಿತರಿದ್ದರು. ಉರುಮಿಸ್ ತ್ರಿಕರಿಪುರ ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ 140ನೇ ದಿನಕ್ಕೆ ತಲುಪಿದೆ. ಸಂಬಂಧಪಟ್ಟವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಇರುವುದು ಸ್ಥಳೀಯರನ್ನು ಇನ್ನಷ್ಟು ಆತಂಕಕ್ಕೀಡು ಮಾಡಿದೆ. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ 140ನೇ ದಿನಕ್ಕೆ ತಲುಪಿದರೂ ಸಂಬಂಧಪಟ್ಟವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಇರುವುದು ಸ್ಥಳೀಯರನ್ನು ಇನ್ನಷ್ಟು ಆತಂಕಕ್ಕೀಡು ಮಾಡಿದೆ. ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ಗರ್ಭಿಣಿಯರು, ಮಹಿಳೆಯರು ಸೇರಿದಂತೆ ದಿನನಿತ್ಯ ನೂರಾರು ಮಂದಿ ಇಲ್ಲಿಯ ರಸ್ತೆ ದಾಟುವಾಗ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಾಗಬೇಕಾದ ದುಸ್ಥಿತಿ ಎದುರಾದರೂ ಇದಕ್ಕೊಂದು ಪರಿಹಾರವನ್ನು ಕಾಣಬೇಕಾದವರು ಮೌನವನ್ನು ಪಾಲಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮಂಜೇಶ್ವರ ಪಂಚಾಯತ್ ಈ ವಿಷಯದ ಬಗ್ಗೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡಲು ಮುಂದಾಗಬೇಕು ಎಂದು ಹೋರಾಟ ಸಮಿತಿ ಒತ್ತಾಯಿಸಿದೆ. ಸುರಕ್ಷಿತ ರಸ್ತೆ ದಾಟುವಿಕೆಯ ಬೇಡಿಕೆ ಮುಂದಿಟ್ಟುಕೊಂಡು ಮಂಜೇಶ್ವರದಲ್ಲಿ ಹೋರಾಟ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಮುಷ್ಕರ 140 ದಿನ ದಾಟಿದರೂ ಯಾವುದೇ ಧನಾತ್ಮಕ ಫಲಿತಾಂಶ ಬಾರದ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಹೂಡಲು ಪಂಚಾಯತ್ ಮುಂದೆ ಬರಬೇಕು ಎಂಬ ಬೇಡಿಕೆಯನ್ನು ಹೋರಾಟ ಸಮಿತಿ ವತಿಯಿಂದ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಸಲ್ಲಿಸಲಾಗಿದೆ. ಪಂಚಾಯತ್ ಅಧ್ಯಕ್ಷರು ಬೇಡಿಕೆಯನ್ನು ಪರಿಗಣಿಸಿ ಈ ವಿಷಯದ ಬಗ್ಗೆ ಕಾನೂನು ಸಲಹೆ ಪಡೆದು ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉಗ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಧರ್ಮದೈವ ತುಳು ಸಿನಿಮಾ ಕಾವೇರಿ ಸಿನಿಮಾಸ್ ಕರ್ಮತೋಡಿಯಲ್ಲಿ ಬಿಡುಗಡೆಗೊಂಡಿತು. ನಿತಿನ್ ರೈ ಕುಕ್ಕುವಳ್ಳಿ ನಿರ್ದೇಶಿಸಿದ ಈ ತುಳು ಸಿನಿಮಾ ತುಳುನಾಡಿನ ಸಂಸ್ಕೃತಿ, ಆಚಾರದ ಕಥಾ ಹಂದರವನ್ನು ಹೊಂದಿದೆ. ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಧರ್ಮದೈವ ತುಳು ಸಿನಿಮಾ ಕಾವೇರಿ ಸಿನಿಮಾಸ್ ಕರ್ಮತೋಡಿಯಲ್ಲಿ ಬಿಡುಗಡೆಗೊಂಡಿತು. ಸ್ಥಳೀಯ ಪಂಚಾಯತ್ ಅಧ್ಯಕ್ಷ ಗೋಪಾಲಕೃಷ್ಣ ದೀಪ ಬೆಳಗಿಸಿ ಉದ್ಘಾಟಿಸಿದರು. ದೈವನ ಆಧಾರಿತ ಎಡ್ಡೋಜಿ ಕಥೆನ ಮಾಡ್ತದೆ. ಅವು ನಮ್ಮ ಈ ಸಮಾಜಕ್ಕೆ ಎಡ್ಡೋಜಿ ಸಂದೇಶದ ಜೊತೆಗೆ ಆ ದೈವದ ಬಗ್ಗೆ, ಐನ ಕಾರ್ಮಿಕದ ಬಗ್ಗೆ ಮೂರ್ತಕಲೆ ಸಿನಿಮಾ ಮುಖಾಂತರ ಇನಿ ತೋಜಾತ ಕೊಡ್ಕೊಳವು ನಿಜವಾದ ಏನ ಪ್ರೊಡ್ಯೂಸರ್ ಅಂಚನೆ ದೆಕ್ಕುವಂತ ಶ್ರಮಿಸಾಯಿನ ಮಾಂತರಿಗಳ ಏನು ಅಭಿನಂದನಿಸಬೇಕು. ಅಕ್ಲ ಈ ಕಾರ್ಯಕ್ಕೆ ಏತು ಶ್ಲಾಘನೆ ಮಾಡ್ತಾರಲ್ಲ ಯಾರು. ರಿಟೈರ್ಡ್ ಎಇಒ ಯತೀಶ್ ಕುಮಾರ್ ರೈ, ನಾಟಕ ಕಲಾವಿದ ರವೀಂದ್ರ ರೈ ಮಲ್ಲಾವರ, ಕಾವೇರಿ ಸಿನಿಮಾಸ್ ಮ್ಯಾನೇಜರ್ ಗಿರೀಶ್, ಪವನ್ ಕುಮಾರ್, ಚಿತ್ರತಂಡದ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು. ಬಿಳಿಯೂರು ರಾಕೇಶ್ ಭೋಜರಾಜ್ ಶೆಟ್ಟಿ ನಿರ್ಮಾಪಕರಾಗಿದ್ದು, ನಿತಿನ್ ರೈ ಕುಕ್ಕುವಳ್ಳಿ ನುಳಿಯಾರು ನಿರ್ದೇಶಿಸಿದ ಈ ತುಳು ಸಿನಿಮಾ ತುಳುನಾಡಿನ ಸಂಸ್ಕೃತಿ, ಆಚಾರದ ಕಥಾ ಹಂದರವನ್ನು ಹೊಂದಿದೆ. ಹಮೀದ್ ಪುತ್ತೂರು ಅವರ ಚಿತ್ರಕಥೆ, ಸಂಭಾಷಣೆ ಹಾಗೂ ಅರುಣ್ ರೈ ಪುತ್ತೂರು ಛಾಯಾಗ್ರಹಣದಲ್ಲಿ ಸಿನಿಮಾ ಮೂಡಿಬಂದಿದೆ. ನಿಶಾನ್ ರೈ ಮಠಂತಬೆಟ್ಟು ಸಂಗೀತ, ಹಿನ್ನೆಲೆ ಸಂಗೀತ ರಚಿಸಿದ್ದಾರೆ. ಪಟ್ಲ ಸತೀಶ್ ಶೆಟ್ಟಿ, ಸಮನ್ವಯ್ ಆರ್ ರೈ ಹಿನ್ನೆಲೆ ಗಾಯಕರಾಗಿದ್ದಾರೆ. ದೀಪಕ್ ರೈ ಪಾಣಾಜೆ, ಚೇತನ್ ರೈ ಮಾಣಿ, ರೂಪಶ್ರೀ ವರ್ಕಾಡಿ ಮುಂತಾದ ಕಲಾವಿದರು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಚಿತ್ರದ ಚಿತ್ರೀಕರಣ ಬಹುತೇಕ ಕೇರಳ ಗಡಿ ಭಾಗದಲ್ಲಿ ಸುಳ್ಯ ಪುತ್ತೂರು ತಾಲೂಕಿನಲ್ಲಿ ನಡೆದಿದೆ. ಬಾಲಕೃಷ್ಣ ಶೆಟ್ಟಿ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಜಿಲ್ಲೆಯಲ್ಲಿ ಶುಕ್ರವಾರ ಧಾರಾಕಾರ ಮಳೆ ದಾಖಲಾಗಿದೆ. 2 ದಿನಗಳ ಬಿಡುವಿನ ನಂತರ ಮತ್ತೆ ತೀವ್ರ ಮಳೆಯಾಗಿರುವುದು. 2 ದಿನದ ಬಿಡುವಿನ ಬಳಿಕ ಕಾಸರಗೋಡು ಸೇರಿದಂತೆ ಕೇರಳದ ವಿವಿಧ ಜಿಲ್ಲೆಗಳಲ್ಲಿ ಶುಕ್ರವಾರ ಬೆಳಗ್ಗೆ ಮಳೆಯಾಗಿದೆ. ಎಲ್ಲೆಡೆ ಗಾಳಿ ಸಹಿತ ಮಳೆಯಾಗಿದ್ದು, ವಿವಿಧೆಡೆ ರಸ್ತೆಗಳು ಜಲಾವೃತಗೊಂಡಿದೆ. ಬೆಳಗಿನಿಂದಲೇ ಸುರಿದ ಮಳೆಯಿಂದಾಗಿ ಶಾಲೆಗೆ, ಕಚೇರಿಗೆ ಹೋಗುವವರು ಪರದಾಡುವಂತಾಯಿತು. ಮುಂಬರುವ ದಿನಗಳಲ್ಲಿಯೂ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಸೂಚನೆ ಇದೆ. ಕರಾವಳಿ ಪ್ರದೇಶಗಳಲ್ಲಿ ವಾಸಿಸುವ ಜನರು ಜಾಗೃತಿ ಪಾಲಿಸಬೇಕೆಂದು ನಿರ್ದೇಶನವನ್ನು ಹವಾಮಾನ ಇಲಾಖೆ ನೀಡಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ನಾಯನ್ಮಾರ್ ಮೂಲ ತನ್ವಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ವಿಜಯ ಸಾಧಿಸಿದ ಮಕ್ಕಳನ್ನು ಶಾಲಾ ಮ್ಯಾನೇಜ್ಮೆಂಟ್ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು. ಅಧ್ಯಕ್ಷ ಎನ್ಎ ಅಬುಬಕರ್ ಹಾಜಿ ಉದ್ಘಾಟಿಸಿದರು. ನಾಯನ್ಮಾರ್ ಮೂಲ ತನ್ವಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ, +2 ಪರೀಕ್ಷೆಗಳಲ್ಲಿ ಹಾಗೂ LSS, USS, NMMS ಸ್ಕಾಲರ್ಶಿಪ್ ಪರೀಕ್ಷೆಗಳಲ್ಲಿ ಉನ್ನತ ವಿಜಯ ಸಾಧಿಸಿದ ಮಕ್ಕಳನ್ನು ಶಾಲಾ ಮ್ಯಾನೇಜ್ಮೆಂಟ್ ಸಮಿತಿ ವತಿಯಿಂದ ಅಭಿನಂದಿಸಲಾಯಿತು. ಶಾಲಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಅಧ್ಯಕ್ಷ ಎನ್ಎ അബൂബക്കർ ഹാജി ഉദ്ഘാടിಸಿದರು. നമുക്ക് കുട്ടികളുള്ള ഈ സ്കൂളിനെ കുറിച്ച് നാട്ടുകാർക്കും അതേപോലെ തന്നെ നമ്മുടെ ഉദ്യോഗസ്ഥന്മാർക്കും
അങ്ങനെ രക്ഷിതാക്കൾക്കുമൊക്കെ ഇങ്ങനെ നല്ല സ്കൂളാണ് എന്ന് തോന്നിച്ചത് കൊണ്ടാണ്, അല്ലെങ്കിൽ മനസ്സിലാക്കിയത് കൊണ്ടാണ് ഇത്രയധികം ആളുകൾ, ഇത്രയധികം കുട്ടികൾ നമ്മുടെ സ്കൂളിൽ പഠനത്തിനായി എത്തുന്നത്. മാനേജർ എം അബ്ദുള്ള കുഞ്ഞി അധ്യക്ഷത വഹിಸಿದ್ದರು. ജമാഅത്ത് ജനറൽ സെക്രട്ടറി മുഹമ്മദ് ബഷീർ ഹാജി, ಟಿ.ಪಿ. ഉമർ ഹാജി, എൻ.എം. അബ്ദുൽ റസാഖ്, ಟಿ.ಐ. മുഹമ്മദ് ആസിഫ്, പി. നാരായണൻ, എസ്. റഫീഖ്, ಟಿ.ಪಿ. മുഹമ്മദ് അലി, പി.ಕೆ. ಅನಿಲ್ ಕುಮಾರ್, ಬಿನೋ ಜೋಸೆಫ್, ಕೆ.ಎಚ್. ಕುഞ്ഞാಲಿ ಮುಂತಾದವರು ಮಾತನಾಡಿದರು. ಸಬ್ ಜೂನಿಯರ್, ಜೂನಿಯರ್ ಜಿಲ್ಲಾ, ಉಪಜಿಲ್ಲಾ ಫುಟ್ಬಾಲ್ ಪಂದ್ಯಗಳಲ್ಲಿ ವಿಜೇತರಾದ ತಂಡದ ಸದಸ್ಯರನ್ನು ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಣತಡಿ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ವತಿಯಿಂದ ಹಲಸಿನ ಫೆಸ್ಟ್ ಆಯೋಜಿಸಲಾಯಿತು. ಪಂಚಾಯಿತಿ ಅಧ್ಯಕ್ಷೆ ಪ್ರಸನ್ನ ಪ್ರಸಾದ್ ಉದ್ಘಾಟಿಸಿದರು. ಹಲಸನ್ನು ಉಪಯೋಗಿಸಿರುವ ಹಪ್ಪಳ, ಪಾಯಸ, ಉಣ್ಣಿಯಪ್ಪ, ದೋಸೆ, ಇಡ್ಲಿ, ಕೇಕ್, ಜಾಮ್ ಮುಂತಾದ ಖಾದ್ಯಗಳು ಹಲಸಿನ ಫೆಸ್ಟ್ನ ಭಾಗವಾದವು. പഞ്ചായത്ത് അധ്യക്ഷೆ പ്രസന്ന പ്രസാദ് ഉദ്ഘാಟಿಸಿದರು. നമ്മൾ ജില്ലാ മിഷൻ്റെ ഭാഗമായിട്ട് ഈ കുടുംബശ്രീകൾക്ക് ഇഷ്ടംപോലെ സംരംഭങ്ങൾക്ക് നമ്മൾ ലോൺ കൊടുത്തിട്ടുണ്ട്. അപ്പോൾ അവർ ഈ ചക്ക ഉൽപ്പന്നങ്ങൾ ഓരോ മാസ ചന്തയിലും ആൾക്കാരുടെ വീടുകളിലൊക്കെ ഈ സാധനങ്ങൾ അവർ കൊണ്ടുവന്ന് വിൽക്കുന്നുണ്ട്. അപ്പോൾ അതിൻ്റെ ഭാഗമായിട്ട് ഇവർ ഈ ഉൽപ്പന്നങ്ങൾ ഉണ്ടാക്കുന്നുണ്ടോ, ഈ ചക്കയുടെ മഹാത്മ്യം എന്താണെന്ന് പറയാൻ വേണ്ടി നമ്മൾ എല്ലാ വർഷവും ജില്ലാ മിഷൻ്റെ നിർദ്ദേശപ്രകാരം നമ്മൾ പണത്തടി CDS ചക്ക ഫെസ്റ്റും അതുപോലെ തന്നെ ഇലക്കറികളുടെ ഉൽപ്പന്നങ്ങളും വിഭവങ്ങളും ഉണ്ടാക്കി നമ്മളിവിടെ ഇങ്ങനെ പ്രദർശിപ്പിക്കുകയും അതിനോടൊപ്പം തന്നെ വിൽക്കുകയും ചെയ്യുന്നുണ്ട്. 15 ವಾರ್ಡ್ಗಳಲ್ಲಿನ ಕುಟುಂಬಶ್ರೀ ಸದಸ್ಯರು, ಸಿಡಿಎಸ್ ಸದಸ್ಯರು ಜೊತೆ ಸೇರಿ ಕಾರ್ಯಕ್ರಮ ಆಯೋಜಿಸಿದರು. ಸ್ಪರ್ಧೆಯನ್ನು ಆಧರಿಸಿ ನಡೆಸಿದ ಹಲಸಿನ ಫೆಸ್ಟ್ ಜನರ ಭಾಗವಹಿಸುವಿಕೆಯೊಂದಿಗೆ ಗಮನಾರ್ಹವಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಕಾಂಜಂಗಾಡ್ ಹೆಡ್ ಪೋಸ್ಟ್ ಆಫೀಸ್ನ ಎದುರು ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ನಡೆಸಲಾಯಿತು. ಮನಿ ಆರ್ಡರ್ ಮೂಲಕ ಪೆನ್ಷನ್ ಪಡೆಯುವವರಿಗೆ ತಕ್ಷಣವೇ ಪೆನ್ಷನ್ ಅನುಮತಿಸಬೇಕು ಎಂದು ಆಗ್ರಹಿಸಿಯಾಗಿತ್ತು ಹೋರಾಟ. ಮನಿ ಆರ್ಡರ್ ಪೆನ್ಷನ್ ಸ್ಥಗಿತಗೊಂಡಿರುವುದರಿಂದ ಸಾವಿರಾರು ಸರ್ವಿಸ್ ಪೆನ್ಷನರ್ಸ್ ತೊಂದರೆ ಅನುಭವಿಸುವಂತಾಗಿದೆ. ಸರ್ಕಾರ ವಿತರಿಸುವ ಮನಿ ಆರ್ಡರ್ ಪೆನ್ಷನ್ ಸಾಂಕೇತಿಕ ಕಾರಣಗಳಿಂದ ಈ ಬಾರಿ ಸ್ಥಗಿತಗೊಂಡಿರುವುದು. ಪ್ರತಿ ತಿಂಗಳು 2-3ರಂದು ಲಭಿಸುವ ಪೆನ್ಷನ್ 10 ದಿನ ಕಳೆದರೂ ಲಭಿಸಿಲ್ಲ. ಇದನ್ನು ಪ್ರತಿಭಟಿಸಿ ಕೇರಳ ಸ್ಟೇಟ್ ಸರ್ವಿಸ್ ಪೆನ್ಷನರ್ಸ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಕಾಂಜಂಗಾಡ್ ಹೆಡ್ ಪೋಸ್ಟ್ ಆಫೀಸ್ನ ಮುಂದೆ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸಲಾಯಿತು. ಜಿಲ್ಲಾಧ್ಯಕ್ಷ ಪಿ.ಸಿ. ಸುರೇಂದ್ರನ್ ನಾಯರ್ ಉದ್ಘಾಟಿಸಿದರು. ഞങ്ങളുടെ കാര്യം മാത്രമല്ല, KSRTCക്ക് പെൻഷൻ ഇല്ല, പോലീസുകാർക്ക് ഭത്തയില്ല, ശമ്പളമില്ല, വാട്ടർ അതോറിറ്റിയിൽ 0, എല്ലാ മേഖലയും തകർന്ന് തരിപ്പണമായിക്കൊണ്ട് കേരളത്തെ മുച്ചൂടും ഭരിച്ചുകൊണ്ട് വീണ്ടും പിണറായി വിജയൻ പറയുന്നു, ഡിസംബർ മാസത്തിൽ വീണ്ടും കേരളീയം നടത്തും. ലക്ഷക്കണക്കിന് കഴിഞ്ഞ കേരളീയത്തിൽ പോലും കണക്കുകൾ പറയാത്ത ഈ മുഖ്യമന്ത്രി വീണ്ടും കേരളീയത്തിന് പുറപ്പെടുന്നു എന്ന് പറയുമ്പോൾ സർവനാശത്തിൻ്റെ വക്കലിലേക്ക് ബംഗാളും കേരളവും തമ്മിലുള്ള ദൂരം കുറഞ്ഞു വരികയാണ്. ಜಿಲ್ಲಾ ಕಾರ್ಯದರ್ಶಿ ಎಂ.ಕೆ. ದಿವಾಕರನ್ ಸ್ವಾಗತಿಸಿದರು. ಜಿಲ್ಲಾ ಉಪಾಧ್ಯಕ್ಷ ಕೆ.ಎಂ. ವಿಜಯನ್ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಹಾಗೂ ಜಿಲ್ಲಾ ಮುಖಂಡರಾದ ಸಿ. ರತ್ನಾಕರನ್, ಕೆ.ವಿ. ರಾಘವನ್, ಕೆ. ಸರೋಜಿನಿ, ಚಂದ್ರನ್ ನಾಲಪ್ಪಾಡ್, ಪಿ.ಬಿ. ಚಂದ್ರನ್, ಸಿ.ಪಿ. ಉನ್ನಿಕೃಷ್ಣನ್, ಚಂದ್ರಶೇಖರನ್ ನಾಯರ್, ಭಾರತಿ ದೇವಿ ಎಂಬಿವರು ಮಾತನಾಡಿದರು. ಜಿಲ್ಲಾ ಕೋಶಾಧಿಕಾರಿ ಪಿ.ಪಿ. ಬಾಲಕೃಷ್ಣನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕರಿಪುರ ತೆಕ್ಕುಂಬಾಡ್ ಯುವಜನ ಗ್ರಂಥಾಲಯದ ನೇತೃತ್ವದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ನಡೆಸಲಾಯಿತು. ಯುವಜನ ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ನೇತ್ರ ತಪಾಸಣಾ ಶಿಬಿರವನ್ನು ಲೈಬ್ರರಿ ಕೌನ್ಸಿಲ್ ಜಿಲ್ಲಾ ಎಕ್ಸಿಕ್ಯೂಟಿವ್ ಸದಸ್ಯ ಪಿ. ರಾಮಚಂದ್ರನ್ ಮಾಸ್ಟರ್ ಉದ್ಘಾಟಿಸಿದರು. ಕಾಂಜಂಗಾಡ್ ಜಿಲ್ಲಾಸ್ಪತ್ರೆ ಹಾಗೂ ಉಡುಮುಂದಲ ಕುಟುಂಬ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಕಣ್ಣಿನ ಪೊರೆ ರೋಗ ನಿರ್ಣಯದ ಉದ್ದೇಶದಿಂದ ನಡೆಸಿದ ಶಿಬಿರದಲ್ಲಿ 75ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು. ಹಲವಾರು ಮಂದಿಯನ್ನು ಶಸ್ತ್ರಚಿಕಿತ್ಸೆಗೆ ಸೂಚಿಸಲಾಯಿತು. ಗ್ರಂಥಾಲಯ ಸಭಾಂಗಣದಲ್ಲಿ ನಡೆದ ನೇತ್ರ ತಪಾಸಣಾ ಶಿಬಿರವನ್ನು ಲೈಬ್ರರಿ ಕೌನ್ಸಿಲ್ ಜಿಲ್ಲಾ ಎಕ್ಸಿಕ್ಯೂಟಿವ್ ಸದಸ್ಯ ಪಿ. ರಾಮಚಂದ್ರನ್ ಮಾಸ್ಟರ್ ಉದ್ಘಾಟಿಸಿದರು. ജാതിയും മതവും നോക്കിയിട്ടാണ് പണ്ടൊക്കെ അത് പറ്റൂല, അത് ഈഴവന്റെ ഹൃദയമാണ്, മുസ്ലിമിന്റെ കിഡ്നിയാണ് എന്നൊക്കെ പറഞ്ഞ് യാഥാസ്ഥിതികന്മാർ ഒരു കാലഘട്ടത്തിൽ വല്ലാതെ ഉറഞ്ഞു തുള്ളിയിട്ടുണ്ട്. പക്ഷെ അതൊക്കെ മാറിയിട്ട് ഇന്നിപ്പം മുഹമ്മദിനെയും ജോസഫിന്റെ ഹൃദയം ഫിറ്റാണ്. മനസ്സിലായ? അപ്പൊ നമുക്ക് മതവും ജാതിക്ക് അപ്പുറത്താണ് മനുഷ്യത്വം എന്ന് പറഞ്ഞാൽ. ವಿ.ಕೆ. ರತೀಶನ್ ಅಧ್ಯಕ್ಷತೆ ವಹಿಸಿದ್ದರು. ನೇತ್ರರೋಗ ತಜ್ಞ ಡಾಕ್ಟರ್ ಎನ್. ರಂಜಿತ್, ಜೂನಿಯರ್ ಆರೋಗ್ಯ ನಿರೀಕ್ಷಕ ಕೆ. ಶಿವಕುಮಾರ್, ಕೆ. ವಿ. ರಾಧಾ, ಜೆಪಿಎಚ್, ಎನ್.ಪಿ. ಜಯಶ್ರೀ, ಎನ್. ನೀತು, ಕೆ. ಸತ್ಯಚಂದ್ರನ್, ಸಿ. ಸುರೇಶ್ ಬಾಬು ಎಂಬಿವರು ಮಾತನಾಡಿದರು. ಆಶಾ ಕಾರ್ಯಕರ್ತೆಯರಾದ ಟಿ.ವಿ. ಕವಿತಾ, ವಿ. ಜಲಜಾ, ಲೈಬ್ರೇರಿಯನ್ ಎಸ್. ಸುಮಂಗಲ ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಚಿರ್ವತ್ತೂರ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳ ಎನ್ಜಿಒ ಸಂಘದ 45ನೇ ರಾಜ್ಯ ಸಮ್ಮೇಳನ ಬಿಎಂಎಸ್ ಅಖಿಲ ಭಾರತ ಅಧ್ಯಕ್ಷ ಹಿರಣ್ಮಯ್ ಪಾಂಡ್ಯರವರಿಂದ ಉದ್ಘಾಟನೆ.
ಇಎಸ್ಐ ಇಪಿಎಫ್ ಪೆನ್ಷನ್ ವರ್ಧಿಸಬೇಕು. ಬಿಎಂಎಸ್ ಅಖಿಲ ಭಾರತ ಅಧ್ಯಕ್ಷ ಹಿರಣ್ಮಯ್ ಪಾಂಡ್ಯ. ಸಂಸದ ರಾಜಮೋಹನ್ ಉಣ್ಣಿತಾನ್ ರವರಿಂದ ತ್ರಿಕರಿಪುರ ವಿಧಾನಸಭಾ ಮಂಡಲದ ಕರಾವಳಿ ಪಂಚಾಯತ್ಗೆ ಭೇಟಿ. ಮತದಾರರಿಗೆ ಧನ್ಯವಾದ ಸಮರ್ಪಿಸಿದ ಉಣ್ಣಿತಾನ್. ಮಂಜೇಶ್ವರ ರಾಗಂ ಜಂಕ್ಷನ್ನಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರ ಕಾಲಿಟ್ಟಿದೆ. 140ನೇ ದಿನಕ್ಕೆ ಸಂಬಂಧಪಟ್ಟವರಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಧರ್ಮದೈವ ತುಳು ಸಿನಿಮಾ ಕಾವೇರಿ ಸಿನಿಮಾಸ್ ಕರ್ಮತೋಡಿಯಲ್ಲಿ ಬಿಡುಗಡೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.